ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಆನೇಕಲ್ ತಾಲೂಕಿನ ಸಿಡಿವಸಕೋಟೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಕೊರವಂಜಮ್ಮ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಶ್ರೀಮತಿ ಗಿರಿಜಮ್ಮ ರಾಮಚಂದ್ರಪ್ಪ ಮತ್ತು ಕುಟುಂಬದವರು ಕೊರವಂಜಮ್ಮ ಮುನೇಶ್ವರ ಸ್ವಾಮಿಗೆ ಪ್ರಭಾವಳಿ ಮತ್ತು ಮುಖವಾಡ ಧರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಹೋಮ, ಸ್ವಾಮಿಗೆ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಆರವಂಟಿಕೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಿಡಿಹೊಸಕೋಟೆ ವೆಂಕಟಸ್ವಾಮಿ, ದಿಲೀಪ್, ಬೇಗಹಳ್ಳಿ ವೆಂಕಟಪ್ಪ, ಶಕುಂತಲಮ್ಮ, ಮಂಜುನಾಥ್, ಸುಶೀಲಮ್ಮ, ವರ್ತೂರು ನಾರಾಯಣಸ್ವಾಮಿ, ಶಶಿಕಲಾ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ओम शिवे शोभने ओम मूर्ति आदि ब्रह्मणाम देवदेवं जठराकल संतमं बालाम पार्वती गोत्र भवस्य नागप्प नमस्य मंजप्प नमस्य सरस्वती नमः मुनिरत्न नमः नागो नमः प्रशांत नमः मैत्री नमः सहकुटुंबानां ओम चनस्थिरजय आरोग्याय शैशवमां लक्ष्मीदेव्यै नमः दुर्गादेव्यै नमः ओम आदिशक्तिरूपेणे नमः ओम कोरमंजम देवताभ्यो नमः ओम श्री कोरमंजम देवं संकल्पं समर्पयामि ओम मुनीश्वराय नमः ओम हराय नमः ओम रुद्राय नमः ओम नीलकंठाय नमः ओम अन्वटेशाय नमः ओम सर्वाय नमः ओम महादेवाय नमः महारुद्राय नमः ओम अन्वटेशाय नमः ओम सर्वाय नमः ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಶಿವರಾತ್ರಿ ಹಬ್ಬದ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದು ದೇವಾಲಯ ಬಂದು ಕೊರವಂಜಮ್ಮ ಮತ್ತು ಮುನೇಶ್ವರ ಸ್ವಾಮಿ
ಇರುವುದರಿಂದ ಪೂಜಾ ಕಾರ್ಯಕ್ರಮ ಅನುದಾನ ಇಟ್ಕೊಂಡಿದ್ದೀವಿ. ಶಾಸನ 1693 ವರ್ಷಗಳಿಂದ ಈ ಶಾಸನ ಶಿಲ್ಪಗಳು, ಒಂದು ಗಂಡು ದೇವ್ರ ಶಿಲ್ಪ, ಒಂದು ಹೆಣ್ಣು ದೇವ್ರ ಶಿಲ್ಪ. ಆಗಿನ ಕಾಲದಿಂದ ರಾಜರು ಪೂಜೆ ಮಾಡ್ಕೊಂಡು ಬಂದಿದ್ರಂತೆ. ಆಮೇಲೆ ಒಂದು ನಮಗೆ ಕಾಣಿದ್ದು ಒಂದು 150-200 ವರ್ಷಗಳಿಂದ ಹಿಂದೆ ಹೇಳ್ತಾಯಿದ್ರು ನಮ್ಮ ಜನಾಂಗ ಕುಲಬಾಂಧವರು. ಅವರು ಈ ಥರ ಶ್ರೀಳಸ್ಕೋಟೆ ಗ್ರಾಮಸ್ಥರು ಅವರು ಹಿರಿಯರು ಹೇಳ್ತಾಯಿದ್ರು, ಈ ಥರ ಅಪ್ಪ ನಿಮ್ಮ ಕುಲದೇವರು ಕೊರಮಂಜಮ್ಮ ಇದೆ, ಅದನ್ನು ಯಾರೂ ನೋಡೋರಿಲ್ಲ ಅಂತ ನಮ್ಮ ತಂದೆ ನಮ್ಮ ತಾತನವರು ಅವರೆಲ್ಲ ಹೇಳ್ತಾಯಿದ್ರು. ನಮಗೆ ಗೊತ್ತಿಲ್ಲ. ನಾವು ಈಗ ಇಲ್ಲಿ ಬಂದು ಒಂದು 30 ವರ್ಷ ಆಗಿದೆ. 30 ವರ್ಷನಿಂಕ ಇದನ್ನು ಪೂಜೆ ನಡೆಸ್ಕೊಂಡು ದೇವಾಲಯ ಸ್ವಲ್ಪ ನಿರ್ಮಾಣ ಮಾಡಿಕೊಂಡು ಬರ್ತಾಯಿದ್ದೀವಿ. ಏನೋ ನಮ್ಗೆ ತಾಯಿ ನಮಗೆ ಶಕ್ತಿ ಕೊಟ್ಟರೆ ಇನ್ನೂ ಸ್ವಲ್ಪ ಮಾಡ್ತೀವಿ. ಅದಕ್ಕೆ ಇನ್ನೂ ನಮ್ಮ ಭಕ್ತಾದಿಗಳು, ನಮ್ಮ ಶ್ರೀಳಸ್ಕೋಟೆ ಗ್ರಾಮಸ್ಥರು ಹಾಗೂ ಆನೇಕಲ್ ನಗರ ನಾಗರಿಕರು, ಸುತ್ತಮುತ್ತಲ ಗ್ರಾಮಸ್ಥರು, ಹಿರಿಯರು ಕಿರಿಯರು ಎಲ್ಲ ಸ್ವಲ್ಪ ಸಹಕಾರ ಕೊಟ್ಟರೆ ಆ ತಾಯಿನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಂತ, ಅಭಿವೃದ್ಧಿ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ತಾಯಿ ಶಕ್ತಿ ಕೊಟ್ಟರೆ ಮಾಡ್ತೀವಂತ ಮಾತಾಡಿ ಮಾತು ಮುಗಿಸ್ತೇನೆ. ಮಠ ಜನಕ್ಕೆ ಎಲ್ಲರಿಗೂ ನಾನು ದಿಲೀಪ್ ಕುಮಾರ್ ಮಾಡೋ ವಂದನೆಗಳು. ನಾನೇನಪ್ಪ ಹೇಳ್ಬೇಕಂತ ಹೇಳಿದ್ರೆ, ಈಗ ಇಲ್ಲಿ ಕೊರಮಂಜಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ಸ್ಥಾಪನೆ ಆಗಿದೆ. ಯಾರಿಗಾನಾಗಲಿ ಮಕ್ಕಳಾಗಿಲ್ಲ ಅಂದರೆ ಇಲ್ಲಿ ಬಂದು ಆ ತಾಯಿಗೆ ಮದ್ಲಕ್ಕಿ ತುಂಬಿ ಹೋದರೆ ಮಕ್ಕಳಾಗುತ್ತೆ. ಯಾರಿಗಾನ ಮದುವೆ ಆಗಿಲ್ಲ ಅಂದರೆ, ಏನೇ ದೋಷ ಇದ್ದು, ಏನೇ ಪರಿಹಾರ ಇದ್ದು, ಕೈಕಾಲು ನೋವು, ಸೊಂಟ ನೋವು, ಏನೇ ಒಂದು ನೋವು ಇದ್ದಿದ್ದು, ಏನೋ ಒಂದು ಸೊಂಟ ಇದ್ದು, ಕೈಕಾಲು ಊಟ, ಕೈಕಾಲು ನೋವು, ಸೊಂಟ ನೋವು, ಹಳೆ ನೋವು, ಏನೇ ಸಮಸ್ಯೆ ಇದ್ದು, ಆರೋಗ್ಯ ಸಮಸ್ಯೆ ಇದ್ದು ಈ ತಾಯಿಗೆ ಬಂದು ಎಲ್ಲರೂ ಯಾರೇ ಜನತೆನೇ ಆಗಲಿ, ನಮ್ಮ ಕುಲ ಬಾಂಧವರೇ ಕೊರಮ ಚೆಟ್ಟು ಅನ್ನೋರೇ ಇಲ್ಲ, ಯಾರು ಜನ ಬಂದು ಆ ತಾಯಿ ಬಂದು ಆ ತಾಯಿಗೆ ಪ್ರಾರ್ಥರಾಗಬೇಕಂದ್ರೆ ನಾನು ಪ್ರಾರ್ಥಿಸ್ಕೊತೀನಿ. ಎಲ್ಲ ಜನತೆಗಳು, ಎಲ್ಲ ಜನರು, ದೊಡ್ಡವರು ಚಿಕ್ಕವರು ಯಾರೇ ಆಗಲಿ ಎಲ್ಲ ಬಂದು ಆ ತಾಯಿಗೆ ಶುಕ್ರವಾರ, ಸೋಮವಾರ, ಭಾನುವಾರ, ಗುರುವಾರ, ಪೌರ್ಣಮಿ, ಅಮಾವಾಸ್ಯೆ ಡೈಲಿ ಪೂಜೆ ಇರ್ತೈತೆ, ವಿಶೇಷ ಪೂಜೆ ಇರ್ತೈತೆ, ಅನುದಾನ ಇರ್ತೈತೆ. ಎಲ್ಲ ಭಕ್ತಾದಿಗಳು ಬರಬೇಕು, ಬಂದು ಆ ತಾಯಿಗೆ ಪ್ರಾರ್ಥರಾಗಬೇಕು. ಅಯ್ಯಪ್ಪ, ಮುನೇಶ್ವರ, ತಾಯಿ ಕೊರಮಂಜಮ್ಮ ಎಲ್ಲರೂ ದೇವಿ ಬಂದು ಆ ತಾಯಿನ ಚೆನ್ನಾಗಿ ನಿಮ್ದೇನೋ ಕಷ್ಟ ಇದು ಕೇಳ್ಕೊಂಡ್ರೆ ಎಲ್ಲ ಪರಿಹಾರ ಮಾಡಿಕೊಟ್ಟು. ಜೈ ಹಿಂದ್, ಜೈ ಕರ್ನಾಟಕ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಇಲ್ಲಿ ಆನೇಕಲ್ ಟೌನ್ಗೆ ಹೊಂದಿಕೊಂಡಂತೆ ಬಹಳ ಪ್ರಸಿದ್ಧವಾದ ಪುರಾತನ ಕಾಲದ ದೇವಸ್ಥಾನಗಳಾದ ಶ್ರೀ ಕೊರವಂಜಮ್ಮ ದೇವಸ್ಥಾನ, ಶ್ರೀ ಮುನೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾಗಿದೆ. ಆಗಲೂ ನಮ್ಮ ಅರ್ಚಕರಾದ ದಿಲೀಪ್ ಕುಮಾರು, ಮಾಲೀಕರಾದ ಶ್ರೀ ರಾಮಚಂದ್ರ ಅವರು ಆವತ್ತಿನಿಂದನೂ ದಿನನಿತ್ಯ ಪೂಜೆ ಪುರಸ್ಕಾರಗಳೆಲ್ಲ ಮಾಡುತ್ತಾ ಆ ತಾಯಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ. ಹಾಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರಾದ ಹೊಸಕೋಟೆ ಗ್ರಾಮಸ್ಥರಿರ್ಬೋದು, ಗೌರವನಹಳ್ಳಿ ಗ್ರಾಮಸ್ಥರಿರ್ಬೋದು, ಆನೇಕಲ್ ಟೌನ್ಗೆ ಹೊಂದಿಕೊಂಡಂಥ ಗ್ರಾಮಸ್ಥರಿರ್ಬೋದು, ಈ ನಾಡದೇವತೆ ಶ್ರೀ ಕೊರವಂಜಮ್ಮ ದೇವಿಗೆ ಅಭಿವೃದ್ಧಿ ಕಾರ್ಯಗಳು ತುಂಬ ಸಾಕಷ್ಟಿದೆ. ಇನ್ನೂ ಅಭಿವೃದ್ಧಿ ಕಾರ್ಯಗಳು ಈಗ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅವ್ರ ಸಂಕಲ್ಪಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಲಿ. ಅವ್ರ ಜೊತೆಯಲ್ಲಿ ರಾಮಚಂದ್ರ ಅವ್ರ ಜೊತೆಯಲ್ಲಿ ನಾವಿರ್ತೀವಿ, ನಮ್ಮ ಸಂಘಟನೆ ಇರ್ತದೆ. ಕಟ್ಟಡ ಕಾರ್ಮಿಕರ ಸಂಘದವರು ಸಂಪೂರ್ಣ ಸಹಕಾರ ಕೊಟ್ಟು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವರು ಏನು ಅಂದ್ಕೊಂಡಿದ್ದಾರೋ ಆ ಕಾರ್ಯಗಳಲ್ಲಿ ನಾವು ಕೈ ಮಿಲಾಯಿಸಿ ಆ ತಾಯಿಯ ಅಭಿವೃದ್ಧಿಗೆ ಶ್ರೀ ಕೊರವಂಜಮ್ಮ ದೇವಿಯ ಎಲ್ಲ ಪೂರ್ಣ ಕೆಲಸಗಳೆಲ್ಲ ತಡೆ ಮಾಡದೆ ನಿಲ್ಲದೆ ಕೈಗೆ ಎತ್ಕೊಂಡಷ್ಟು ಕೆಲಸ ಪ್ರಸಿದ್ಧವಾದ ಯಾತ್ರಾ ಸ್ಥಳ ಆಗಬೇಕು. ದಿನನಿತ್ಯ ಪೂಜೆ ಪುರಸ್ಕಾರ ನಡೆಯುವ ಸ್ಥಳ ಆಗಬೇಕು. ಇದು ಈ ಪುಣ್ಯಕ್ಷೇತ್ರದಲ್ಲಿ ನಾವು ಇವತ್ತಿನ ದಿನ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೀವಿ. ಇನ್ಮೇಲೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಆ ಶ್ರೀ ರಾಮಚಂದ್ರ ಅವರಿಗೆ, ಅವರು ಗಿರಿಜಮ್ಮ ದಂಪತಿಗಳಿಗೆ, ಅವ್ರ ಮಕ್ಕಳಿಗೂ ಮರಿಗೂ ದೇವರು ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಅವನು ಸಂಪೂರ್ಣವಾಗಿ ಕಾಪಾಡಲಿ ಎಂದು ಶ್ರೀ ಕೊರವಂಜಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಾವು 5 ವರ್ಷದಿಂದ ಬರ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ. ಒಬ್ಬರು ನಮ್ಮ ಕುಲಸ್ಥರು ಅಂತಂದವರು ಒಬ್ಬರು ಬಂದು ಇಲ್ಲಿ ದರ್ಶನ ಮಾಡಲಿಲ್ವಾ? ನಾವಾಗಿ ಬಂದು ಇಲ್ಲಿ ನಿಂತುಕೊಂಡು ನಾವು ಮಾಡುತ್ತಾ ಇದ್ದೀರಿ. ಇವಾಗ ಒಬ್ಬರಂದ್ರೆ ಒಬ್ಬರು ಬರ್ತಾ ಇರೋ ಇದು ಮಾಡಲಿ, ಅವ್ರಿಗೂ ಒಳ್ಳೆ ಭಕ್ತಿ ಒಳ್ಳೆ ಶಿಕ್ಷೆ ಕೊಟ್ಟು ನಮ್ಗೆ ಇಲ್ಲಿ ಬರೋ ತಳಕ್ಕೆ ಬರೋದು ಫಲಿಸ್ತೆ ಮಾಡಲಿ ಆ ಯಮ್ಮನಂತ ನಾವು ಬೇಡ್ತಾ ಇದ್ದೇವೆ. ನಾವು ಕೊರಮಂಜಮ್ಮನಿಗೂ ಮುನೇಶ್ವರ ದೇವರಿಗೆ
ನಾವು ಹುಟ್ಟಿದಾಗಿಂದ ನಮ್ಮಮ್ಮ ನಮ್ಮಪ್ಪ ನಮ್ಮ ತಾತ ಅವ್ರ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಭಿವೃದ್ಧಿ ಆಗಬೇಕೆಂದು ನಾನು ಕೋರಿಕೊಳ್ಳುತ್ತಿದ್ದೇನೆ. ಈ ಊರಿಗೆ ಗ್ರಾಮ ದೇವತೆ ಕೊರಮಂಜಮ್ಮ ದೇವಿ ಎಂದು ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಬಂದು ಸಹಕಾರ ಕೊಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಈ ದೇವಸ್ಥಾನ ಪುರಾತನ ಕಾಲದಿಂದ ಬಂದಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು 300ರಿಂದ 400 ವರ್ಷಗಳ ಹಿಂದೆ ಕೊರವಂಜಮ್ಮ ದೇವಸ್ಥಾನ ಮತ್ತು ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಇವರು ನಮ್ಮ ರಾಮಚಂದ್ರ ಅವರು ಇದ್ದಾರಲ್ಲ, ಅವರು ಪುರಾತನ ಕಾಲದಿಂದ ಅವ್ರ ಕುಟುಂಬಸ್ಥರು ಆವಾಗಿಂದಲೂ ಈಗಿನವರೆಗೆ ಪೂಜೆಗಳು ನಡೆಸ್ಕೊಂಡು ಸತತವಾಗಿ ಬರ್ತಾ ಇರ್ತಾರೆ. ಇತ್ತೀಚೆಗೆ ನಮ್ಮ ರಾಮಚಂದ್ರ ಅವ್ರ ನೇತೃತ್ವದಲ್ಲಿ ಹಾಗೂ ಊರಿನ ಸಹಕಾರದ ಮೇರೆಗೆ ದೇವಸ್ಥಾನದ ಸಣ್ಣ ಒಂದು ಗೋಪುರವನ್ನು ನಿರ್ಮಾಣ ಮಾಡಿ ಇತಿಹಾಸ ಪ್ರಸಿದ್ಧವಾದ ಕೊರವಂಜಿ ದೇವಸ್ಥಾನಕ್ಕೆ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಒಳ್ಳೆ ಮೆರುಗನ್ನು ಕೊಟ್ಟಿರ್ತಾರೆ. ಈಗ ಈ ದೇವಸ್ಥಾನಕ್ಕೆ ಬೆಂಗಳೂರು ಸುತ್ತಮುತ್ತ ದೇವನಹಳ್ಳಿ ಸುತ್ತಮುತ್ತ ಕುಲಸ್ಥರು ಇರೋದ್ರಿಂದ ಸಕಾಲಕ್ಕೆ ಎಲ್ಲರೂ ಬಂದು ಕೆಲವರು ಬಂದು ತಿಳ್ಕೊಂಡು ಬಂದು ಪೂಜೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಕುಲಸ್ಥರು ಇರ್ಬೋದು, ಊರಿನ ಗ್ರಾಮಸ್ಥರು ಇರ್ಬೋದು, ಆನೇಕಲ್ನ ಪ್ರಮುಖರೆಲ್ಲರೂ ಬಂದು ಈ ದೇವಸ್ಥಾನದ ಪೂಜೆಯಲ್ಲಿ ಭಾಗಿಯಾಗಿ ಸಕಲ ಕೈಕರ್ಯಗಳನ್ನು ಸ್ವೀಕರಿಸಿ ಪ್ರಸಾದ ವಿನಿಯೋಗಗಳನ್ನು ಪಡೆದುಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತಾ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇವೆ. ಕೊರವಂಜಮ್ಮ ದೇವಸ್ಥಾನ ನಮಗೆ ಅದು ಕುಲದೇವತೆ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಆ ತಾತ ನಮ್ಮ ಮಾವವರೆಲ್ಲನೂ ನಮ್ಗೆ ಯಾವುದು ತಿಳಿಸ್ಕೊಟ್ಟಿರಲಿಲ್ಲ. ಈಗ ನಮಗೆ ಇವರು ಕೃಷ್ಣಣ್ಣನವ್ರ ಮೂಲಕದಲ್ಲಿ ನಮಗೆ ಇದೇ ಕುಲದೇವತೆ ಕೊರವಂಜಮ್ಮ ಅನ್ನೋದು ಗೊತ್ತಾಯಿತು. ತುಂಬ ಪುರಾತನ ಕಾಲದಿಂದ ಈ ದೇವಸ್ಥಾನದ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತಾಗಿದೆ. ನಾವು ಇದೇ ಥರ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೂ ನೀವು ಎಲ್ಲ ಬಂದು ನಮ್ಮ ಸಹಕಾರ ಕೊಟ್ಟು ನಮಗೆ ಮುಂದೆ ಎಲ್ಲ ನಡೆಸ್ಕೊಡ್ಬೇಕು ಅಂತ ನಾವು ವಿನಂತಿ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಸರ್ವರಿಗೂ ಒಳ್ಳೆಯದಾಗಲಿ.